ನಮಸ್ಕಾರ. ಎಲ್ರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ. ನಾವು ಈ ತೋಟದಲ್ಲಿ ನೀವು ಹಳೆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ತೋಟ ಇತ್ತು ಮತ್ತು ಈಗೇನು ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ವಿಚಾರನ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾವು ಸುಮಾರು 2.5 ವರ್ಷ ಪಪ್ಪಾಯಿನ ಈ ತೋಟದಲ್ಲಿ ಹಾಕಿದ್ವಿ, 2.5 ವರ್ಷದ ಹಿಂದೆ. ಸೊ ಪಪ್ಪಾಯಿ ಆಲ್ಮೋಸ್ಟ್ ನಮಗೆ ಒಳ್ಳೆ ಲಾಭದಾಯಕ ಆಯಿತು. ಮತ್ತು ಇದು ಕೊನೆ ಹಂತದಲ್ಲಿ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಇದನ್ನ ಇಲ್ಲೇ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ. ಇದನ್ನ ಕಟ್ ಮಾಡಲಿಕ್ಕೆ ಕಾರಣ ಅತೀ ಉದ್ದ ಹೋಗಿತ್ತು. ಸೊ ಹಾಗಾಗ್ಬಿಟ್ಟು ಒಂದೊಂದು ಗಿಡ, ಪಪ್ಪಾಯಿ ಗಿಡಗಳು ಅಡಿಕೆ ಗಿಡದ ಮೇಲೆ ಬಿದ್ದುಬಿಟ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನ ಕಟ್ ಮಾಡಿದ್ದು. ಇಲ್ಲಾಂದರೆ ಸುಮಾರು ಈ ಸಮ್ಮರ್ ಮುಗಿಯೋ ತನಕ ಇಟ್ಕೋಬೇಕಂತ ಒಂದು ಪ್ಲಾನ್ ಇತ್ತು. ಯಾಕಂದರೆ ಈ ಬಿಸಿಲು, ನಮ್ಮ ಭಾಗದಲ್ಲಿ ಬಿಸಿಲು ತುಂಬ ಜಾಸ್ತಿ ಇದೆ. ಸೊ ಪಪ್ಪಾಯಿ ಏನಾದರೂ ಇದ್ದಿದ್ದರೆ ಅದರಿಂದ ನಮಗೆ ಅಡಿಕೆಗೆ ಒಂದಿಷ್ಟು ಅನುಕೂಲ ಆಗ್ತಾಯಿತ್ತು. ಅಂದರೆ ಅಡಿಕೆಗೆ ಡೈರೆಕ್ಟಾಗಿ ಬಿಸಿಲು ಬೀಳೋದು ಸ್ವಲ್ಪ ಅವಾಯ್ಡ್ ಆಗ್ತಾಯಿತ್ತು. ಬಟ್ ಸಾಕಷ್ಟು ಇದು ಪಪ್ಪಾಯಿ ಗಿಡಗಳು ಬಿದ್ದುಬಿಟ್ಟು ಅಡಿಕೆಗೆ ಡ್ಯಾಮೇಜ್ ಆಗ್ತಿರೋದ್ರಿಂದ ನಾವು ಇದನ್ನ ಕಟ್ ಮಾಡಿದ್ವಿ. ಸುಮಾರು ಇದು 10, 15, 20 ಅಡಿ ತನಕ, ಒಂದು 15 ಅಡಿ ತನಕ ಹೋಗಿತ್ತು. ಮತ್ತು ನಿಮಗೆ ಪಪ್ಪಾಯಿಂದ ತುಂಬ ಲಾಭವೂ ಆಗಿದೆ. ಯಾವುದೇ ರೀತಿಯ ರಾಸಾಯನಿಕ ಇದನ್ನು ಸಿಂಪಡಣೆ ಮಾಡ್ದೇ, ಯಾವುದೇ ಗೊಬ್ಬರಗಳನ್ನ ಕೊಡ್ದಲೇ ಪಪ್ಪಾಯಿನ ಬೆಳಿಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ಸೊ ನಮ್ಮ ತೋಟನೇ ಉದಾಹರಣೆ. ಯಾಕಂದರೆ ನಾವು ಪಪ್ಪಾಯಿ ಹಾಕಿದಾಗ ಇಷ್ಟೊಂದು ಲಾಭ ಬರುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ. ಬಟ್ ಈಗ ತುಂಬ ಚೆನ್ನಾಗಾಗಿದೆ. ಇದನ್ನು ಈಗ ಕಟ್ ಮಾಡಿ ಹಾಕಿದ್ದೀವಿ. ಬಟ್ ಕಟ್ ಮಾಡಿದ್ದನ್ನು ನಾವು ಎಲ್ಲಿನೂ ಕೂಡ ಅದನ್ನ ತೆಗೆದು ಹಾಕಿಲ್ಲ. ಪಪ್ಪಾಯಿನ ಕಟ್ ಮಾಡಿ ಹಾಕ್ತೀವಂದರೆ 2 ಥರ ಒಂದು ಬೆನಿಫಿಟ್ನ ತೊಗೋಬೋದು. ಮೊದಲನೇದಾಗಿ ನಾವು ಪಪ್ಪಾಯಿ ಕಟ್ ಮಾಡಿ ಹಾಕೋದಕ್ಕಿಂತ ಮುಂಚೆ ಪಪ್ಪಾಯಿ ಗಿಡದಲ್ಲಿರ್ತಕ್ಕಂಥ ಕಾಯಲ್ಲಿರೋ ಹಾಲನ್ನ ಶೇಖರಣೆ ಮಾಡಿ ತೆಗೆದು ಅದನ್ನು ಕೊಟ್ಟರೆ ಅದು ಒಂದಿಷ್ಟು ನಮಗೆ ಆರ್ಥಿಕವಾಗಿ ದುಡ್ಡು ಬರುತ್ತೆ. ಬಟ್ ನಾನು ತುಂಬ ಹೈಟ್ ಹೋಗಿರೋದ್ರಿಂದ ಆ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಮೇಲ್ಗಡೆ ಇನ್ನೂ ಕಾಯಿ ಇತ್ತು. ನನಗೆ ಸುಮಾರು 10, 15, 18, 20 ಕಾಯಿ ತನಕ ಒಂದೊಂದು ಗಿಡದಲ್ಲಿತ್ತು. ಬಟ್ ಅನಿವಾರ್ಯವಾಗಿ ನಾನು ಅಡಿಕೆ ಗಿಡಕ್ಕೆ ಬಿದ್ದುಬಿಟ್ಟು ಹಾನಿ ಮಾಡುತ್ತನ್ನೋ ಉದ್ದೇಶಕ್ಕೆ ನಾನು ಪಪ್ಪಾಯಿನ ಕಟ್ ಮಾಡಿದೆ. ಬಟ್ ಕಟ್ ಮಾಡಿರೋ ಪಪ್ಪಾಯಿನ ಎಲ್ಲಿನೂ ಕೂಡ ತೆಗೆದಾಕಿಲ್ಲ. ಅದನ್ನು ಹಾಗೆ ಎಲ್ಲಿ ಬರುತ್ತೋ ಅಲ್ಲೇ 1 ಇಲ್ಲ 2 ತುಂಡು ಮಾಡಿಬಿಟ್ಟು ಬಿಟ್ಟಿದ್ದೀವಿ. ಇದು ಇನ್ನೂ ಸುಮಾರು 1 ರಿಂದ 2 ತಿಂಗಳು ಹೋದರೆ ಸಂಪೂರ್ಣವಾಗಿ ಇದು ಇಲ್ಲೇ ಕಳೆದ್ಬಿಟ್ಟು ಒಳ್ಳೆ ಗೊಬ್ಬರ ಆಗುತ್ತೆ. ಮತ್ತು ಎರಡನೇದು ಪಪ್ಪಾಯಿ ಎಲೆಗಳಲ್ಲಿ ನಮ್ಮದೆಲ್ಲ ಆರ್ಗ್ಯಾನಿಕಲ್ಲಿ ಬೆಳೆದಿರೋದ್ರಿಂದ ಈ ಪಪ್ಪಾಯಿ ಎಲೆನೂ ಕೂಡ ತೊಗೊತೀನಿ ಅಂತ ಹೇಳಿದರು ಕೆಲವರು. ಸುಮಾರು ಕೆಜಿಗೆ 300-400 ರೂಪಾಯಿ ಥರ ಒಂದು ದರ ಇಟ್ಕೊಂಡ್ಬಿಟ್ಟು ತೊಗೊತಾರೆ ಅಂತಲೂ ಹೇಳಿದರು. ಬಟ್ ಇದು ಯಾವುದನ್ನು ಕೂಡ ಕೊಟ್ಟಿಲ್ಲ. ಯಾಕಂದರೆ ಪ್ರತಿಯೊಂದೂ ನಾವು ಕೊಟ್ಕೊತ ಹೋದರೆ ನಮ್ಮ ತೋಟಕ್ಕೆ ಗೊಬ್ಬರ ಇಲ್ದಂಗೆ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಇದನ್ನು ತೋಟದಲ್ಲಿ ಗೊಬ್ಬರ ಆಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲದನ್ನೂ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ. ಈಗ ತೋಟ ಆ್ಯಕ್ಚುಲಿ ಮುಂಚೆ ಈ ಥರ ತೋಟ ಕಾಣ್ತಾ ಇರಲಿಲ್ಲ, ಇಷ್ಟೊಂದು ನೆರಳು ನೆಲಕ್ಕೆ ಬೀಳ್ತಾ ಇರಲಿಲ್ಲ. ಸೊ ಈಗ ತೋಟ ಎಂಟಿ ಆಗಿರೋದ್ರಿಂದ ಈ ವರ್ಷ ನಾನು ಅಡಿಕೆಗೆಲ್ಲ ಸುಣ್ಣ ಬಳಸಿದ್ದೀನಿ. ನೀವೀಗ ನೋಡ್ಬೋದು, ಸುಮಾರು 1 ಕೋಟು ಸುಣ್ಣ ಆಗಿದೆ. ಅಷ್ಟೊಂದು ತಿಕ್ನೆಸ್ ಇಲ್ಲದೆ ಇರೋದ್ರಿಂದ ಮತ್ತೊಂದು ಟೈಮ್ ಇದನ್ನ ಬಳಸ್ತಾ ಇದ್ದೀನಿ. ಅಡಿಕೆ ತುಂಬ ಚೆನ್ನಾಗಿದೆ. ಬಟ್ ಬೇಸಿಗೆ ಆಗಿರೋದ್ರಿಂದ ನೆಕ್ಸ್ಟ್ ನೀರನ್ನ ಯಾವ ಥರ ನಿರ್ವಹಣೆ ಮಾಡಬೇಕನ್ನೋದು ನಮಗೆ ಚಾಲೆಂಜು. ಯಾಕಂದರೆ 5 ಎಕರೆ ತೋಟನ ಒಂದೇ ಬೋರಲ್ಲಿ ನಾವು ನಿರ್ವಹಣೆ ಮಾಡ್ತಾಯಿದ್ದೀವಿ. ಸೊ ಒಂದು ಬೋರಲ್ಲಿ ನಾವು ನಿರ್ವಹಣೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗ್ಬಿಟ್ಟು ಈ ಸಮ್ಮರಲ್ಲಿ ಕೆಲವೊಂದು ಚಾಲೆಂಜಸ್ ಬರುತ್ತೆ ನೀರಿಂದೆ. ಸೊ ಅದಕ್ಕೋಸ್ಕರ ಒಂದಿಷ್ಟು ಚೇಂಜಸ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಏನು ಇದು ಇನ್ಲೈನ್ ಡ್ರಿಪ್ ಇದೆಯಲ್ಲ, ಇದು ಆಲ್ಮೋಸ್ಟು 2.5 ವರ್ಷದಾಯಿತು, ಹಳೇದಾಯಿತು. ಸೊ ಈ ಡ್ರಿಪ್ಪನ್ನು ತೆಗೆದುಬಿಟ್ಟು ಇದಕ್ಕೆ ನಾನು ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡೋಣ ಅಂತ ಇದ್ದೀನಿ 9x9ಗೆ. ಅದು ನೆಕ್ಸ್ಟ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಅಂತ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಆ ಥರ ಮಾಡಿದರೆ ನೀರು ಎಲ್ಲ ಕಡೆ ಸ್ಪ್ಲಿಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅದೊಂದು ವಿಧಾನನ ಚೇಂಜ್ ಮಾಡ್ತೀನಿ. ಇನ್ನು ಎರಡನೇದು, ಈ ಪಪ್ಪಾಯಿ ಏನು ನಾವು ಕಡ್ದು ಹಾಕಿದ್ದೀವಿ ಆ ಜಾಗಕ್ಕೆ ರೀಪ್ಲೇಸ್ ಮಾಡಬೇಕಂತ ಒಂದಿಷ್ಟು ಇದೆ. ಅಂದರೆ ಮೊದಲನೇದಾಗಿ ಇಲ್ಲಿ ಕೋಕೋ ಮತ್ತು ಏಲಕ್ಕಿ ಹಾಕಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಬಟ್ ಇದು ಸೂಕ್ತವಾದ ಸಮಯ ಅಲ್ಲ. ಯಾಕಂದರೆ ಈಗ ಡಿಸೆಂಬರ್ ಆಗಿರೋದ್ರಿಂದ ನೆಕ್ಸ್ಟ್ ಜನವರಿ, ಫೆಬ್ರವರಿ ಹಂಗೆ ನಮ್ಮ ಭಾಗದಲ್ಲಿ ತುಂಬ ಬಿಸಿಲಿರುತ್ತೆ. ಸೊ ಈ ಮಳೆಗಾಲ ಪ್ರಾರಂಭ ಆಗುವ ಸಮಯದಲ್ಲಿ ಇಲ್ಲ ಅದಕ್ಕೆ ಆಗಿರ್ತಕ್ಕಂಥ ಯಾವುದು ಸೂಕ್ತವಾದ ಸಮಯ ಇದೆ ಅದನ್ನು ನೋಡಿಕೊಂಡು ಒಂದಿಷ್ಟು ಅಲ್ಲಿ ಕೋಕೋ ಕಾಫಿ ಹಾಕೋಣ ಅಂತ ಹೇಳ್ಬಿಟ್ಟು ಕೋಕೋ ಮತ್ತು ಏಲಕ್ಕಿ ಹಾಕೋಣ ಅಂತ ಒಂದು ಪ್ಲಾನ್ ಇದೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹಾಕೋದು ಏನಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮತ್ತು ಎರಡನೇದು, ನಮಗೆ ನುಗ್ಗಿನೂ ಕೂಡ ತುಂಬ ಲಾಭದಾಯಕವಾಗಿತ್ತು. ಆದರೆ ನುಗ್ಗಿ ಕಟ್ ಮಾಡಿದಾದಮೇಲೆ ಒಂದಿಷ್ಟು ನುಗ್ಗಿ ಗಿಡಗಳು ಒಣಗಿದೆ, ಒಂದಿಷ್ಟು ಬರೋದಕ್ಕೆ ಸಮಯ ತೊಗೊಂಡಿದೆ. ಕಾರಣ ಏನಂದರೆ ನಾವು ಕಟ್ ಮಾಡಿರುವ ಸಮಯ ಸೂಕ್ತವಾದ ಸಮಯ ಅಲ್ಲ ಅನಿಸುತ್ತೆ. ಹಾಗಾಗ್ಬಿಟ್ಟು ನುಗ್ಗೆ ಸುಮಾರು ಒಂದು
20% ಅಷ್ಟು ನುಗ್ಗೆ ಗಿಡಗಳು ಒಣಗಿದೆ. ಅದನ್ನು ಮತ್ತೆ ನಾವು ನಮ್ಮದೇ ಬೀಜ ಇರೋದ್ರಿಂದ, ನಮ್ಮ ಹತ್ರನೇ ಸೀಡ್ಸ್ ಇರೋದ್ರಿಂದ, ನಮ್ಮ ತೋಟದಲ್ಲೇ ಬೆಳೆದಿರೋ ಸೀಡ್ಸ್ ಇದೆ. ಸೊ ಅದನ್ನೇ ನಾವು ನರ್ಸರಿ ಮಾಡ್ಕೊಂಬಿಟ್ಟು ಇದನ್ನು ರೀಪ್ಲೇಸ್ ಮಾಡ್ಕೊತೀವಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಕೆಲವೊಂದು ಇನ್ನೂ ಕಂಪ್ಲೀಟಾಗಿ ಇನ್ನೂ ಒಣಗಿಲ್ಲ, ಇದೊಂದಿಷ್ಟು ಚಿಗುರು ಬರ್ತಾಯಿದೆ, ಕೆಲವೊಂದು ಸಂಪೂರ್ಣ ಒಣಗಿದೆ. ಸೊ ಈ ಥರ ತೋಟ ಇದೆ. ತೋಟದಲ್ಲಿ ಬಾಳೆನೂ ಕೂಡ ನನಗೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬಾಳೆ ಬರ್ತಾ ಇದೆ. ಸೊ ಬಾಳೆಯಿಂದನೂ ಈಗ ಆದಾಯ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಬಾಳೆಗೆ ನಾವು ಸರಿಯಾದ ಪೋಷಕಾಂಶಗಳನ್ನ ಕೊಡದೇ ಇರೋದ್ರಿಂದ ಬಾಳೆಯಿಂದ ಅಷ್ಟೊಂದು ನಿರೀಕ್ಷೆ ಇರಲಿಲ್ಲ. ಬಟ್ ಇನ್ನು ಮುಂದೆ ನಮಗೆ ಆರ್ಥಿಕವಾಗಿ ಬಾಳೆನೂ ಕೂಡ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಇದೆ. ನಾನು ಯಾವ ರೀತಿ ಬಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಂತೆ. ತದನಂತರ ಈಗ ಒಂದಿಷ್ಟು ಹುಲ್ಲನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ, ಬೇಸಿಗೆ ಇರೋದ್ರಿಂದ. ಇದನ್ನು ನೋಡಿಕೊಂಡು ಸರಿಯಾದ ಸಮಯದಲ್ಲಿ ಒಂದು ಸತಿ ಕಟ್ ಮಾಡಿಬಿಟ್ಟು ಇಲ್ಲೇ ಹಾಕಿದರೆ ಒಂದು ಒಳ್ಳೆ ಮಲ್ಚಿಂಗ್ ಆಗುತ್ತೆ. ಮತ್ತು ಈಗ ತೋಟ ತುಂಬ ಗಲೀಜಾಗಿ ಕಾಣ್ತಾ ಇದೆ, ಯಾಕಂದರೆ ಪಪ್ಪಾಯ ಎಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ. 1 ರಿಂದ 2 ತಿಂಗಳು ಹೋದರೆ ಬಿಸಿಲಿಗೆಲ್ಲ ಇದು ಚೆನ್ನಾಗಿ ಒಣಗಿಬಿಟ್ಟು ಆಗ ಇದೇ ಗೊಬ್ಬರ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ನೋಡಬೇಕು ಅದು ಯಾವ ರೀತಿ ನಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಸುಮಾರು 2.5 ವರ್ಷದ್ದು ಮಾವು. ಇದಕ್ಕೆ ಅಂತ ಯಾವುದೇ ನಿರ್ವಹಣೆ ಮಾಡಿಲ್ಲ, ಜೀವಾಮೃತನೂ ಕೂಡ ನಾವು ಹಾಕೋಕ್ಕೋಗಿಲ್ಲ. ಈಗ ತೋಟದಲ್ಲಿ ಎಲ್ಲ ಸ್ವಲ್ಪ ಮಣ್ಣು ತಾನಾಗಿ ತಾನು ಫಲವತ್ತತೆ ಆಗ್ತಾ ಇರೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ. ಯಾಕಂದರೆ ನಾವು ಜೀವಾಮೃತ ಮತ್ತು ಬೇರೆ ಯಾವುದೇ ನ್ಯೂಟ್ರಿಯೆಂಟ್ಸ್ನ ನಾವು ಮೇಜರಾಗಿ ಪಪ್ಪಾಯಿಗೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಯಾಕಂದರೆ ಪಪ್ಪಾಯಿ ಟೆಂಪ್ರರಿ ಕ್ರಾಪ್, ಅಂದರೆ ಸುಮಾರು 8 ರಿಂದ 10 ತಿಂಗಳಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿ 2 ರಿಂದ 2.5 ವರ್ಷದೊಳಗೆ ಅದು ತನ್ನ ಆಯಸ್ಸನ್ನು ಮುಗಿಸ್ಕೊಳ್ಳುತ್ತೆ. ಸೊ ಅದರೊಳಗಡೆ ನಾವು ಆದಾಯ ತೆಗಿಬೇಕಂತ ಹೇಳ್ಬಿಟ್ಟು ಮೇಜರಾಗಿ ನ್ಯೂಟ್ರಿಯೆಂಟ್ಸ್ನ ಪಪ್ಪಾಯ ಕೊಟ್ವಿ. ಮತ್ತು ಪಪ್ಪಾಯಿಂದನೂ ಕೂಡ ನಮಗೆ ಆರ್ಥಿಕವಾಗಿ ತುಂಬ ಲಾಭ ಆಯಿತು. ಸೊ ಅಡಿಕೆ ಗಿಡಗಳು ಈಗ ಕಣ್ಣಿಗೆ ಕಾಣ್ತಿರೋ ಥರ ನೋಡಿದರೆ ಯಾವುದೇ ಥರದ ಸಮಸ್ಯೆಗಳಿಲ್ಲ. ಬಟ್ ಎಲ್ಲ ಅಡಿಕೆ ಗಿಡಗಳು ಇದೇ ಥರ ಇಲ್ಲ. ಒಂದು ಕಡೆ ಚಿಕ್ಕದಾಗಿದೆ, ಒಂದಿಷ್ಟು ದೊಡ್ಡದಾಗಿದೆ, ಮತ್ತು ಕೆಲವೊಂದಕ್ಕೆ ಇನ್ಬ್ಯಾಲೆನ್ಸ್ ಇದೆ ನ್ಯೂಟ್ರಿಯೆಂಟ್ಸ್ದು. ಅದೆಲ್ಲನೂ ನಾವು ಇನ್ನು ಮುಂದೆ ಫಿಲ್ ಮಾಡ್ತಾ ಹೋಗಬೇಕು. ಮತ್ತು ಮೇಜರಾಗಿ ಏನಂದರೆ ನಮ್ಮ ಭಾಗದಲ್ಲಿ ಈಗ ಬೇಸಿಗೆ ಆಗಿರೋದ್ರಿಂದ ನಾವು ಬಿಸಿಲಿನಿಂದ ಅವಾಯ್ಡ್ ಮಾಡೋದೇ ಒಂದು ದೊಡ್ಡ ಚಾಲೆಂಜು. ಮುಂಚೆ ಎಲ್ಲ ಪಪ್ಪಾಯಿ ಇತ್ತು, ಮತ್ತು ನುಗ್ಗೆನೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗ್ಬಿಟ್ಟು ನನಗೆ ಸಮ್ಮರಲ್ಲಿ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಬಟ್ ಈ ಸತಿ ಸ್ವಲ್ಪ ಪಪ್ಪಾಯ ತೆಗೆದಿದ್ದೀವಿ, ನುಗ್ಗೆನೂ ಕೂಡ ಒಂದಿಷ್ಟು ಡ್ಯಾಮೇಜ್ ಆಗಿರೋದ್ರಿಂದ ಅಡಿಕೆ ಗಿಡಗಳಿಗೆ ತುಂಬ ಬಿಸಿಲಾಗುತ್ತೆ ಅನ್ನೋ ಕಾರಣಕ್ಕೆ ಸುಣ್ಣನ ಹಾಕಿದ್ದೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಂತೆ. ಸೊ ಈ ರೀತಿ ತೋಟನ ಡೆವಲಪ್ ಮಾಡಿದ್ದೀವಿ. ಮಾಡಬೇಕಾಗಿರೋದು ತುಂಬ ಇದೆ. ಸೊ ತೋಟದ ಪ್ರತಿಯೊಂದು ಅಪ್ಡೇಟ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಮಾಹಿತಿ ಬೇಕಂದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಕರೆ ಮಾಡಿ. ಧನ್ಯವಾದಗಳು.